ಸಿಂಹ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ಸ್ವಕ್ಷೇತ್ರ ಆಗಿರ್ತಕ್ಕಂತಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಸೂರ್ಯ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ಅವರು ಕೂಡ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಸಿಂಹ ರಾಶಿಯವರಿಗೆ ಮುಖ್ಯವಾಗಿ ಈ ಸಿಂಹ ರಾಶಿಯವರು ಮಾರ್ಚ್ ಏಪ್ರಿಲ್ ತಿಂಗಳು ಏನಿದೆ ಗುರುಬಲ ಇದ್ದರೂ ಕೂಡ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಸಪ್ತಮ ಸ್ಥಾನದಲ್ಲಿ ರಾಹುವಿನ ಸಂಚಾರ, ಈ ರಾಹುವಿನ ಸಂಚಾರದ ಜೊತೆಯಲ್ಲಿ ಕುಜನು ಕೂಡ ಸಪ್ತಮ ಸ್ಥಾನಕ್ಕೆ ಬಂದರು, ಸೂರ್ಯ ಬಂದರು, ಬುಧನು ಬಂದರು ಈ ಮಾರ್ಚ್ ತಿಂಗಳಿನಲ್ಲಿ. ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇರಬೇಕಾದ್ರೇ ಆ ಶನಿಯ ಜೊತೆಯಲ್ಲೇ ಈ ಸೂರ್ಯನು ಕೂಡ ಸಂಚಾರ ಮತ್ತು ಕುಜನ ಸಂಚಾರ ಮತ್ತು ಬುಧನ ಸಂಚಾರನೂ ಕೂಡ ಈ ಸಿಂಹ ರಾಶಿಯವರಿಗೆ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಬರ್ತಿದ್ದೀರಾ. ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ ಮತ್ತಮೇಲೆ ಆಕಸ್ಮಿಕವಾಗಿ ನೀವು ಕೂಡಿಟ್ಟಿರ್ತಕ್ಕಂತಹ ಹಣ ವೆಚ್ಚ ಆಗಿರ್ತಕ್ಕಂಥದ್ದು, ಅಂದರೆ ಏನಾದರೂ ಒಂದು ವಿಚಾರಕ್ಕೆ ಹಣ ಖರ್ಚು ಆಗ್ತಕ್ಕಂಥದ್ದು, ಯಾವುದೋ ಒಂದು ಕುಟುಂಬದ ವಿಚಾರಕ್ಕೋ ಅಥವಾ ಯಾವುದಾದ್ರೂ ಒಂದು ಆರೋಗ್ಯದ ವಿಚಾರಕ್ಕೋ ಆಕಸ್ಮಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ನೀವು ನೋಡ್ತಾ ಬರ್ತಾ ಇದ್ದೀರಾ. ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಏರಿಳಿತಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಆರೋಗ್ಯದ ವಿಚಾರದಲ್ಲಿ ಏರಿಳಿತಗಳನ್ನು, ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಮೈಕೈ ನೋವು, ಸುಸ್ತಾದಂಗೆ ಆಗೋದು, ಮತ್ತು ಆಮೇಲೆ ನಿಶಕ್ತಿ ಥರ ಆಗ್ತಕ್ಕಂಥದ್ದು, ಅಂದರೆ ಶಕ್ತಿ ಇಲ್ಲದೆ ಶಕ್ತಿಹೀನತೆ ಆಗಿಬಿಟ್ಟಿದೆ, ನನಗೆ ಶಕ್ತಿನೇ ಇಲ್ಲಪ್ಪ, ನಡೆಯೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಮೈಕೈ ನೋವು ಈ ಥರ, ಆಮೇಲೆ ಕೋಲ್ಡ್ ರಿಲೇಟೆಡ್ ಅಲರ್ಜಿ ಆಗ್ತಕ್ಕಂಥದ್ದು, ಜ್ವರ ಬಾಧೆ, ಈ ತರಹದ ಸನ್ನಿವೇಶಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಅಂದರೆ ಇದೆಲ್ಲ ಒಂದು ಕಷ್ಟಗಳು ಇದ್ದರೂ ಕೂಡ ಈ ಗುರುಬಲ ಸ್ವಲ್ಪ ನಿಮಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಬಹುದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದೇ ಆದರೆ ಮೊದಲ 2 ವಾರಗಳು ಕೂಡ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ಬದಲಾವಣೆಗಳು ಕಾಣಿಸ್ತಾ ಇರೋದಿಲ್ಲ. ಬಟ್ 3ನೇ ವಾರದಿಂದ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಅಂದರೆ ಮೇ 15ನೇ ತಾರೀಕಿನ ನಂತರ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಹೊಸ ಉದ್ಯೋಗಕ್ಕೆ, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದಾಗಿರಬಹುದು, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂತಹ ಮಟ್ಟಕ್ಕೆ ಬೆಳೀತಕ್ಕಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಧನಾಗಮನ ಆಗ್ತಕ್ಕಂಥದ್ದು, ಧನದ ಒಳಹರಿವು ಹೆಚ್ಚಾಗ್ತಕ್ಕಂಥದ್ದಾಗಿರಬಹುದು. ಆಮೇಲೆ ಈ ಗುರು ಮತ್ತು ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಂತಾನದಿಂದ ಒಂದು ಒಳ್ಳೆಯ ಹೆಸರಾಗ್ತಕ್ಕಂಥದ್ದು, ಅಂದರೆ ಅವರಿಂದ ಏನಾದರೂ ಒಂದು ಹೆಸರು ಬರ್ತಕ್ಕಂಥದ್ದಾಗಿರಬಹುದು. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಧನದ ಆಗಮನ ಆಗ್ತಕ್ಕಂಥದ್ದು, ಅಂದರೆ ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ನಡೆದ್ಬಿಟ್ಟು ನಿಮಗೆ ಒಳ್ಳೆಯ ದುಡ್ಡು ಕಾಸು ಕೈಯಲ್ಲಿ ಆಡ್ತಕ್ಕಂಥದ್ದಾಗಿರ್ಬೋದು. ಈ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೋವು ಪಟ್ಟಿದ್ದಾರೆ. ಬಟ್ ಈ ಮೇ ತಿಂಗಳಿನಲ್ಲಿ 3ನೇ ವಾರದ ನಂತರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಂದುವರಿತಕ್ಕಂತಹ ಲಕ್ಷಣಗಳು, ಇತರರ ಪ್ರೀತಿಗೆ ಪಾತ್ರರಾಗ್ತಕ್ಕಂಥದ್ದಾಗಿರಬಹುದು. ಆಮೇಲೆ ಒಂದು ಒಳ್ಳೆಯ ಒಂದು ಹೆಸರು ಖ್ಯಾತಿ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಹೊಸ ಮಿತ್ರರು ಪರಿಚಯ ಆಗ್ತಕ್ಕಂಥದ್ದು, ಹಳೆಯ ಮಿತ್ರರನ್ನು ಭೇಟಿ ಮಾಡ್ತಕ್ಕಂಥದ್ದಾಗಿರಬಹುದು. ಈ ತರಹದ ಒಂದು ಒಳ್ಳೆಯ ಒಂದು ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತೀರಾ ಅಂತಲೇ ಹೇಳ್ಬೋದು. ಆಮೇಲೆ ಮುಖ್ಯವಾಗಿ ಯಾರಾದರೂ ಪ್ರೀತಿ ವಿಚಾರದಲ್ಲಿ ಇದ್ದೀರಾ, ಪ್ರೀತಿ ಮಾಡಿಬಿಟ್ಟು ನಾವು ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ, ಅದು ಈ ಸಮಯದಲ್ಲಿ ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಶುಕ್ರನ ಬಲ ಬರ್ತಾ ಇದೆ, ಮತ್ತು ಸೂರ್ಯನ ಬಲ ಬರ್ತಾ ಇದೆ, ಕುಜನ ಬಲ ಬರ್ತಾ ಇದೆ, ಶನಿಯ ಒಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಇದ್ದರೂ ಎಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಈ ಮೇ 11ನೇ ತಾರೀಕಿನ ನಂತರ ಎಲ್ಲರೂ ಕೂಡ ಮೀನರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ ಇದು. ಏನು ಆರೋಗ್ಯದಲ್ಲಿ ತೊಂದರೆಯನ್ನು ಅನುಭವಿಸಿದ್ದೀರಾ, ಏನು ಆರ್ಥಿಕ ವಿಚಾರದಲ್ಲಿ ಮುಗ್ಗಟ್ಟುಗಳನ್ನು ಎದುರಿಸಿದ್ದೀರಾ, ಅದೆಲ್ಲನೂ ಕೂಡ ಸಾಲ್ವ್ ಆಗ್ತಕ್ಕಂಥದ್ದು, ಸೊಲ್ಯೂಷನ್ ಸಿಗ್ತಕ್ಕಂಥದ್ದಾಗಿರ್ಬೋದು, ಹೊಸ ಉದ್ಯೋಗ, ಹೊಸ ಪ್ರಾಜೆಕ್ಟು, ಹೊಸ ಒಪ್ಪಂದಗಳು ನಡೀತಕ್ಕಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಅನಿರೀಕ್ಷಿತ ಧನಾಗಮನ ಆಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಯಾರಾದರೂ
ಹೊಸ ವ್ಯಕ್ತಿಗಳು ಪ್ರವೇಶ ಆಗ್ತಕ್ಕಂಥದ್ದು, ಅಂದರೆ ನೀವು ಮದುವೆ ಆಗ್ತಕ್ಕಂಥದ್ದಾಗಿರ್ಬೋದು, ಅಂದರೆ ಮದುವೆ ಆದಮೇಲೆ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಮನೆಗೆ ಬರ್ತಕ್ಕಂಥದ್ದಾಗಿರ್ಬೋದು. ಈ ತರಹದ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ನಿಮಗೆ ಸಿಂಹರಾಶಿಯವರಲ್ಲಿ ಕಂಡು ಬರ್ತಾ ಇದೆ ಅಂತಲೇ ಹೇಳಬಹುದು. ಆಮೇಲೆ ಮುಖ್ಯವಾಗಿ ಯಾರೆಲ್ಲ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಅನುಭವಿಸಿದ್ದೀರಾ, ಮತ್ತು ಪ್ರಾಪರ್ಟಿ ರಿಲೇಟೆಡ್ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಯಾರೆಲ್ಲ ನೋವು ಪಟ್ಟಿದ್ದೀರಾ, ಆಮೇಲೆ ಕುಟುಂಬದಲ್ಲಿ ಏನು ತುಂಬ ಸಾಮರಸ್ಯ ಇಲ್ದಂಗೆ ನಿಮ್ಮ ಮೇಲೆ ಒಂದು ಅಪವಾದ ಆಗಿರ್ಬೋದು, ಕುಟುಂಬದ ವ್ಯಕ್ತಿಗಳು ನಿಮ್ಮನ್ನು ಏನಾದರೂ ದೂಷಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಏನು ನೀವು ನೋವು ಪಡ್ತಾ ಬರ್ತಿದ್ದೀರಾ ಅದೆಲ್ಲನೂ ಕೂಡ ಹೊರಟೋಗ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಹೆಸರು ಸಿಗ್ತಕ್ಕಂಥದ್ದಾಗಿರ್ಬೋದು, ಮತ್ತು ಗಂಡ ಹೆಂಡತಿಯರ ವಿಚಾರದಲ್ಲಿ ಪರಸ್ಪರ ಅನ್ಯೋನ್ಯ ಭಾವನೆ ಬರ್ತಕ್ಕಂಥದ್ದಾಗಿರ್ಬೋದು. ಈ ತರಹದ ಕೆಲವು ಬದಲಾವಣೆಗಳು, ತುಂಬ ಸಂತೋಷಕರವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಒಂದು 15 ದಿನಗಳ ಕಾಲ, ಅಂದರೆ ಮೇ 15ನೇ ತಾರೀಕಿನ ನಂತರ ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳಬಹುದು. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರಲ್ಲಿ. ಮತ್ತಮೇಲೆ ಮುಖ್ಯವಾಗಿ ಏನು ನೀವು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಸ್ವಲ್ಪ ಅನ್ಯೋನ್ಯತೆ ಎಲ್ಲ ಏನು ಕಡಿಮೆ ಆಗಿತ್ತೋ ಅದೆಲ್ಲನೂ ಕೂಡ ಮತ್ತೆ ನೀವು ಅನ್ಯೋನ್ಯವಾಗಿರೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀರಾ, ಮತ್ತೆ ನಿಮಗೆ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ನೀವು ಪಡ್ಕೊಳ್ತೀರಾ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಏನು ತೊಂದರೆಗಳನ್ನು ನೀವು ಅನುಭವಿಸಿದಿರಾ ಅದೆಲ್ಲನೂ ಕೂಡ ಕಡಿಮೆ ಆಗ್ತಕ್ಕಂತಹ ಲಕ್ಷಣಗಳು ಜಾಸ್ತಿ ಈ ಒಂದು ಮೇ ತಿಂಗಳಿನ 14ನೇ ತಾರೀಕಿನ ನಂತರ ನಿಮಗೆ ಕ್ರಮೇಣವಾಗಿ ಯಶಸ್ಸು ಮತ್ತು ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳು ಬರ್ತಾ ಇದೆ ಅಂತಲೇ ಹೇಳಬಹುದು. ಈ ಸಿಂಹರಾಶಿಯವರು ನೋಡಿ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಎಷ್ಟು ಸೂರ್ಯ ನಮಸ್ಕಾರ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆಮೇಲೆ ಮುಖ್ಯವಾಗಿ ಈ ಒಂದು ತಿಂಗಳಿನಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟು ನೀವು ಶ್ರೀಕೃಷ್ಣ ಮಂತ್ರವನ್ನು ಜಪ ಮಾಡ್ತೀರೋ, ಎಷ್ಟು ನೀವು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಸಾಧ್ಯ ಆದರೆ ಸ್ವಲ್ಪ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಸ್ಕಂದ ಹೋಮ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನೂ ಮತ್ತಷ್ಟು ಸುಧಾರಣೆಗಳನ್ನು ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.